कश्मीरी सेब पाठ का लेखक प्रेमचंद जी हैं। इस पाठ का आशय लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है। ಲೇಖಕರು ಈ ಪಾಠದ ಮೂಲಕ ತಮ್ಮ ಅನುಭವದ ಮೂಲಕ ನಮ್ಮನ್ನು ಜಾಗೃತರನ್ನಾಗಿಸುತ್ತಿದ್ದಾರೆ. ನಾವು ಮಾರ್ಕೆಟಿನಲ್ಲಿ ಖರೀದಿಸುವಾಗ ವ್ಯಾಪಾರಿಗಳು ನಮ್ಮನ್ನು ಹೇಗೆ ವಂಚನೆಯನ್ನು ಮಾಡುತ್ತಾರೆ ಅಥವಾ ನಾವು ಹೇಗೆ ಮೋಸಕ್ಕೆ ಒಳಗಾಗುತ್ತೇವೆ, ಮೋಸಗಾರಿಕೆಗೆ ನಾವು ಹೇಗೆ ಒಳಗಾಗುತ್ತೇವೆ ಎಂಬುದನ್ನು ಈ ಪಾಠದಲ್ಲಿ ತಿಳಿಸಲಾಗಿದೆ. ಕಲ್ ಶಾಮ್ ಕೋ ಚೌಕ್ ಮೇ 2-4 ज़रूरी चीज़ें ಖರೀದನೆ ಗಯಾ ಥಾ. ನಿನ್ನೆ ಸಂಜೆ ನಾನು ಮಾರ್ಕೆಟ್ನ ಬಳಿ ಅಥವಾ ಮಾರ್ಕೆಟ್ ಸರ್ಕಲ್ ಹತ್ರ ನಾನು ಒಂದು 2-3 ವಸ್ತುಗಳನ್ನು ಖರೀದಿಸಲಿಕ್ಕೋಸ್ಕರ ಹೋಗಿದ್ದೆ. ಪಂಜಾಬಿ ಮೇವಾ ಫರೇಶೋಂ ಕಿ ದುಕಾನೆ ರಾಸ್ತೆ ಹಿ ಮೇ ಪಡ್ತಿ ಹೈ. ಕೆಲವು ಪಂಜಾಬಿ ತಾಜಾ ತರಕಾರಿ ಹಣ್ಣುಗಳನ್ನು ಮಾರುವಂತಹ ವ್ಯಾಪಾರಿಗಳ ಅಂಗಡಿಗಳು ಹೋಗುವಾಗ ರಸ್ತೆಯಲ್ಲಿಯೇ ಸಿಕ್ಕುತ್ತವೆ. एक दुकान पर बहुत अच्छे रंगदार गुलाबी सेब सजे हुए नज़र आए. एक दुकान पर ನನಗೊಂದು ಅಂಗಡಿಯಲ್ಲಿ ಅಚ್ಚೆ ರಂಗದಾರ್ ಬಹಳ ಬಣ್ಣಭರಿತವಾಗಿರುವಂತಹ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ನನಗೆ ಬಹಳ ಬಣ್ಣಭರಿತವಾಗಿರುವಂತಹ ಗುಲಾಬಿ ಬಣ್ಣದ ಸೇಬು ಹಣ್ಣುಗಳು ನಜರ್ ಆಯೆ ನನ್ನ ಕಣ್ಣಿಗೆ ಬಿತ್ತು. ನನಗೆ ಬಹಳ ಬಣ್ಣದ ಸೇಬುಗಳು ನನ್ನ ಕಣ್ಣಿಗೆ ಕಂಡುಬಂದವು. ಜಿ ಲಲಚಾ ಉಠಾ. ನನಗೆ ಆ ಹಣ್ಣುಗಳನ್ನು ನೋಡಿ ತಗೊಳ್ಳುವಂತಹ ಆಸೆಯಾಯಿತು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ಹೆಚ್ಚಿನ ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸುತ್ತಾ ಇದ್ದೇವೆ. ಇಂದಿನ ಎಜುಕೇಟೆಡ್ ಸೊಸೈಟಿಯಲ್ಲಿ ನಾವು ವಿಟಮಿನ್ ಪ್ರೋಟೀನ್ಗಳ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ನಡೆಸುತ್ತಿದ್ದೇವೆ. ಟೊಮ್ಯಾಟೊ ಕೋ ಪಹಲೆ ಕೋಯಿ ಭಿ ನಾ ಪೂಛ್ತಾ ಥಾ. ಹಿಂದಿನ ಕಾಲದಲ್ಲಿ ಅಥವಾ ಮೊದಲಿಗೆ ಟೊಮೆಟೊವನ್ನು ಯಾರೂ ಕೂಡ ಕೇಳುತ್ತಿರಲಿಲ್ಲ. ಅಬ್ ಟೊಮೆಟೊ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ. ಆದರೆ ಇಂದು ಟೊಮೆಟೊ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ. ಇತ್ತೀಚಿನ ದಿನಗಳಲ್ಲಿ ಟೊಮೆಟೊ ನಮ್ಮ ಭೋಜನದ ಅತಿ ಮುಖ್ಯವಾದ ಅಂಗವಾಗಿದೆ. ಟೊಮೆಟೊ ನಮ್ಮ ಎಲ್ಲ ಭೋಜನಕ್ಕಾಗಿ ಟೊಮೆಟೊ ನಮಗೆ ಬೇಕೇ ಬೇಕು. ಗಾಜರ್ ಭಿ ಪಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಗಾಜರ್ ಅಂದರೆ ಕ್ಯಾರೆಟ್. ಗಾಜರ್ ಭಿ ಪಹಲೆ ಕ್ಯಾರೆಟ್ ಕೂಡ ಮೊದಲು ಬಡವರ ಹೊಟ್ಟೆಯನ್ನು ತುಂಬಿಸುವಂತಹ ವಸ್ತು ಮಾತ್ರ ಆಗಿತ್ತು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೆ. ಅಮೀರ್ ಲೋಗ್ ಗಾಜರ್ ಐಸೆ ನಹಿ ಖಾತೆ ಥೆ. ಅಮೀರ್ ಲೋಗ್ ಶ್ರೀಮಂತರು ಕ್ಯಾರೆಟನ್ನು ಹಾಗೇ ತಿಂತಿರಲಿಲ್ಲ, ಅವರು ಅದರ ಹಲ್ವಾವನ್ನು ಮಾಡಿಕೊಂಡು ಮಾತ್ರ ತಿಂತಿದ್ರು. ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಭಿ ಬಹುತ್ ವಿಟಾಮಿನ್ ಹೈ. ಆದರೆ ಈಗ ನಮಗೆ ಅರಿವಾಗಿದೆ ಏನೆಂದರೆ ಕ್ಯಾರೆಟ್ನಲ್ಲಿಯೂ ಕೂಡ ಬಹಳಷ್ಟು ವಿಟಮಿನ್ ಇದೆ. ಇಸ್ಲಿಯೇ ಗಾಜರ್ ಕೋ ಭಿ ಮೇಜೋ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಕ್ಯಾರೆಟಿಗೂ ಬಹಳ ಉತ್ತಮವಾದ ಸ್ಥಾನವು ಲಭಿಸಿದೆ. ಸೇಬ್ ಕೆ ವಿಷಯ ಮೇ ತೋ ಯಹ ಕಹಾ ಜಾನೆ ಲಗಾ ಹೈ ಕಿ ಏಕ್ ಸೇಬ್ ರೋಜ್ ಖಾಯಿಯೇ ತೋ ಆಪ್ಕೋ ಡಾಕ್ಟರೋ ಕಿ ಜರೂರತ್ ನಾ रहेगी. ಸೇಬಿನ ವಿಷಯದಲ್ಲಿ ಏನಾಗಿದೆ ಏನೆಂದರೆ ನಾವು ದಿನಕ್ಕೊಂದು ಸೇಬನ್ನು ಸೇವಿಸಿದರೆ ನಮಗೆ ವೈದ್ಯರ ಅವಶ್ಯಕತೆ ಇಲ್ಲ ಎಂಬುವಂತಹ ಮಾತು ಪ್ರಚಲಿತವಾಗಿದೆ. ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಹಮ್ ನೀಮ್ ಕೌಡಿ ತಕ್ ಖಾನೆ ಕೋ ತಯಾರ್ ಹೋ ಸಕ್ತೆ ಹೈ. ಡಾಕ್ಟರಿಂದ ನಾವು ಬಚಾವಾಗಬೇಕಾದ್ರೆ ಅಥವಾ ವೈದ್ಯರಿಂದ ನಾವು ದೂರವಿರಲು ನೀಮ್ ಕೌಡಿ ಅಂತ ಹೇಳಿದರೆ ಕಹಿಬೇವಿನ ಫಲ. ಕಹಿಬೇವು ಅಂತ ಹೇಳುವುದು ತುಂಬಾ ಕಹಿಯಾಗಿರುವಂತಹ ವಸ್ತು. ಅದನ್ನು ಕೂಡ ನಾವು ತಿನ್ನಲು ತಯಾರಾಗಿ ಹೋಗ್ತೇವೆ, ರೆಡಿಯಾಗಿ ಬಿಡ್ತೇವೆ. ಡಾಕ್ಟರಿಂದ ದೂರವಿರಲು ನಾವು ನೀಮ್ ಕೌಡಿ ಭಿ ಖಾನೆ ಕೋ ತಿನ್ನಲು ನಾವು ತಯಾರಾಗ್ತೇವೆ. ಸೇಬ್ ತೋ ರಸ್ ಔರ್ ಸ್ವಾದ್ ಮೇ ಅಗರ್ ಆಮ್ ಸೆ ಬಡ್ಕರ್ ನಹಿ ಹೈ ತೋ ಘಟ್ಕರ್ ಭಿ ನಹಿ. ಸೇಬು ಹಣ್ಣು ಎಂಬುದು ರಸ ಮತ್ತು ಸ್ವಾದದಲ್ಲಿ ಮಾವಿನ ಹಣ್ಣಿನಷ್ಟು ಮಹತ್ವದ್ದು ಅಲ್ಲದಿದ್ದರೂ ಅದರ ಮಹತ್ವವೇನೂ ಇಂದಿನ ದಿನಗಳಲ್ಲಿ ಕಡಿಮೆಯಾಗಿಲ್ಲ. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೈ. ಇತ್ತೀಚಿನ ದಿನಗಳಲ್ಲಿ ಮಾವಿನ ಹಣ್ಣಿನ ಸ್ಥಾನವೇ ಸೇಬಿಗೂ ಕೂಡ ಸಿಕ್ಕಿದೆ. ಏಕೆಂದರೆ ಸೇಬಿನಲ್ಲಿಯೂ ಕೂಡ ಅನೇಕ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ
ಚರ್ಚೆಯನ್ನು ನಡೆಸಲಾಗುತ್ತಿದೆ. अब यह केवल स्वाद की चीज़ नहीं है, उसमें गुण भी है. ಇತ್ತೀಚಿನ ದಿನಗಳಲ್ಲಿ ಇದು ಕೇವಲ ಸ್ವಾದಿಷ್ಟಕರವಾದ ವಸ್ತು ಮಾತ್ರವಲ್ಲ, ಗುಣಗಳಿಂದ ಭರಿತವಾದ ವಸ್ತುವು ಕೂಡ ಆಗಿದೆ. हमने दुकानदार से मोल भाव किया और आध सेर ಸೇಬ್ ಮಾಂಗೆ. ನಾನು ನಿನ್ನೆ ಅಂಗಡಿಯವನ ಹತ್ರ ಸೇಬಿಗೆ ಒಂದು ದರವನ್ನು ನಿಗದಿ ಮಾಡಿ ಚರ್ಚೆಯನ್ನು ಮಾಡಿ ಕೊನೆಗೆ ಅರ್ಧ ಸೇರು ಸೇಬನ್ನು ಖರೀದಿಸಿದೆ. दुकानदार ने कहा, बाबूजी बड़े मज़ेदार सेब आए हैं, खास कश्मीरी के, आप ले जाएं, खाकर तबीयत खुश हो जाएगी. अंगड़ियवन दुकानदार ने कहा, बाबूजी. दुकानदार ने प्रेमचंद जी से कहा. अंगड़िಯವನು ಪ್ರೇಮಚಂದ್ರ ಹತ್ರ ಹೇಳ್ತಾನೆ, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೇ ಹೇ, ಬಹಳ ಸ್ವಾದಿಷ್ಟವಾದ ರುಚಿಕರವಾದ ಸೇಬು ಹಣ್ಣುಗಳು ಬಂದಿವೆ. ಖಾಸ್ ಕಾಶ್ಮೀರ್ಗೆ, ಸ್ಪೆಷಲ್ಲಾಗಿ ಕಾಶ್ಮೀರದ್ದು. ಆಪ್ ಲೇ ಜಾಯೇ, ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ. ಇದನ್ನು ತಿಂದ ಕೂಡಲೇ ನಿಮ್ಮ ಆರೋಗ್ಯವು ಉತ್ತಮವಾಗುತ್ತದೆ, ನೀವು ಇದನ್ನು ತಿಂದು ಸಂತೋಷಭರಿತರಾಗುತ್ತೀರಿ. मैंने रुमाल निकाल कर उसे देते हुए कहा, चुन चुन कर रखना. ನಾನು ನನ್ನ ರುಮಾಲನ್ನು ಕೊಟ್ಟು ಅವರಿಗೆ ಕೊಡ್ತಾ ಹೇಳಿದೆ, ಆಯ್ಕೆ ಮಾಡಿ ಸೇಬು ಹಣ್ಣುಗಳನ್ನು ಹಾಕು ಎಂದು ಲೇಖಕರು ಹೇಳಿದರು. दुकानदार ने तराजू उठाई और अपने नौकर से बोला, सुनो, आज सेर कश्मीरी सेब निकाला, चुनकर लाना. दुकानदार ने तराजू उठाई. तराजू का मतलब तक्कड़ी. दुकानदार ಅಂಗಡಿಯವನು ತಕ್ಕಡಿಯನ್ನು ಎತ್ಕೊಂಡ. और अपने नौकर से बोला, ಮತ್ತೆ ತನ್ನ ಕೆಲಸದವನ ಹತ್ರ ಹೇಳಿದ, ಸುನೋ, ಆದ್ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲಾ, ಚುನ್ಕರ್ ಲಾನಾ. ಅರ್ಧ ಸೇರು ಕಾಶ್ಮೀರಿ ಸೇಬು ಹಣ್ಣುಗಳನ್ನು ಆಯ್ಕೆ ಮಾಡಿ ತಗೊಂಡು ಬಾ ಎಂದು ಕೆಲಸದವನಿಗೆ ಅಂಗಡಿಯವನು. लौंडा 4 सेब लाया. दुकानदार ने तौला. एक लिफाफे में उन्हें रखा और रुमाल में बांधकर मुझे दे दिया. मैंने 4 आने उसके हाथ में रखे. लौंडा का मतलब नौकर, बालक. ಅವನು ಕೆಲಸದ ಹುಡುಗ. 4 ಸೇಬ್ ಲಾಯ, ಕೆಲಸದ ಹುಡುಗ 4 ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಬಂದ. दुकानदार ने तौला. दुकानदार ने उस 4 सेब को तौला. ದುಕಾನ್ದಾರ್ ಅಂಗಡಿಯವನು ಆ 4 ಸೇಬು ಹಣ್ಣುಗಳನ್ನು ತೌಲಾ, ತೂಕ ಮಾಡಿದ. ಏಕ್ ಲಿಫಾಫೆ ಮೇ ಉನ್ಹೇ ರಖಾ. ಒಂದು ಕವರಿನಲ್ಲಿ ಆ ಹಣ್ಣುಗಳನ್ನು ಹಾಕಿದ. ಅವ್ರ ರುಮಾಲ್ ಮೇ ಬಾಂಧ್ಕರ್ ಮುಜೆ ದೇ ದಿಯಾ. ಆಮೇಲೆ ನಾನು ಕೊಟ್ಟಂತಹ ರುಮಾಲಿನಲ್ಲಿ ಕಟ್ಟಿ ನನಗೆ ಆ 4 ಸೇಬು ಹಣ್ಣುಗಳನ್ನು ಅಂಗಡಿಯವನು ಕೊಟ್ಟ. ಮೈನೆ 4 ಆನೆ ಉಸ್ಕೆ ಹಾತ್ ಮೇ ರಖೆ. ನಾನು ಆ ಸೇಬು ಹಣ್ಣುಗಳಿಗೆ 4 ಆಣೆಯನ್ನು ಅವನ ಕೈಯಲ್ಲಿ ಇಟ್ಟು ನಾನು ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಬಂದೆ. ಘರ್ ಆಕರ್ ಲಿಫಾಫಾ ಜ್ಯೋಂ ಕಾ ತ್ಯೋಂ ರಖ್ ದಿಯಾ. ನಾನು ಮನೆಗೆ ಬಂದ ಕೂಡಲೇ ನಾನು ಸೇಬು ಹಣ್ಣುಗಳನ್ನು ತಂದ ಕವರನ್ನು ಹೇಗೆ ತಂದಿದ್ದೆನೋ, ಜ್ಯೋಂ ಕಾ ತ್ಯೋ ಹೇಗೆ ತಂದಿದ್ದೆನೋ ಹಾಗೆ ಅದನ್ನು ಇಟ್ಟುಬಿಟ್ಟೆ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಫಾಯ್ದಾ ನಹೀ ಹೈ. ರಾತ್ರಿ ಹೊತ್ತಿನಲ್ಲಿ ಯಾವುದೇ ಸೇಬು ಹಣ್ಣಿರಲಿ ಅಥವಾ ಬೇರೆ ಯಾವುದೇ ಹಣ್ಣಿರಲಿ ಅದನ್ನು ತಿಂದರೂ ಏನು ಪ್ರಯೋಜನವೂ ಆಗುವುದಿಲ್ಲ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೇ. ಯಾವಾಗಲೂ ಫಲಗಳನ್ನು ತಿನ್ನುವಂತಹ ಸಮಯ ಪ್ರಾತಃ ಕಾಲ, ಬೆಳಗಿನ ಸಮಯದಲ್ಲಿ ನಾವು ಹಣ್ಣುಗಳನ್ನು ತಿನ್ನಬೇಕು. आज सुबह मुँह हाथ धोकर जो नाश्ता करने के लिए एक सेब निकाला तो सड़ा हुआ था. ರಾತ್ರಿ ನಾನು ಆ ಚೀಲವನ್ನು ಹಾಗೆ ಇಟ್ಟು ಬಿಟ್ಟಿದ್ದೆ. ಆಜ್ ಸುಬಹ್ ನಾನು ಇಂದು ಬೆಳಿಗ್ಗೆ ಮುಹು ಹಾತ್ ಧೋಕರ್ ಮುಖ ಕೈಕಾಲೆಲ್ಲ ತೊಳೆದು ನಾಷ್ಟಾ ಕರ್ನೆ ಕೇಲಿಯೇ ಬೆಳಗಿನ ತಿಂಡಿಯನ್ನು ಮಾಡಲಿಕ್ಕೋಸ್ಕರ ನಾನು ಏಕ್ ಸೇಬ್ ನಿಕಾಲ ಒಂದು ಸೇಬನ್ನು ಕವರಿನಿಂದ ಹೊರಗೆ ತೆಗೆದೆ. ತೋ ಸಡಾ ಹುವಾಥ ಏನಾಗಿತ್ತು ಆ ಸೇಬು ಒಂದು ಹಣ್ಣು ಸಡಾ ಹುವಾಥ ಹಾಳಾಗಿತ್ತು. ಏಕ್ ರೂಪಾಯಿಗೆ ಆಕಾರ ಕಾ ಚಿಲ್ಕಾ ಗಲ್ ಗಯಾ ಥಾ. 1 ರೂಪಾಯಿಯ ಆಕಾರದಲ್ಲಿ ಒಂದು ಕಡೆ ಸಿಪ್ಪೆ, 1 ರೂಪಾಯಿಯ ಆಕಾರದಲ್ಲಿ ಸಿಪ್ಪೆ ಗಲ್ ಗಯಾ ಥಾ ಕರಗಿ ಹೋಗಿತ್ತು ಅಥವಾ ಕೊಳೆತು ಹೋಗಿತ್ತು. ಸಮಜಾ ರಾತ್ ಕೋ ದುಕಾನ್ದಾರ್ ನೆ ದೇಖಾ ನಾ ಹೋಗಾ. ನಾನು ಅಂದ್ಕೊಂಡೆ मैंने समझा कि रात का समय था ना, इसलिए दुकानदार को दिखाई नहीं दिया होगा. ರಾತ್ರಿಯ ಸಮಯವಾಗಿತ್ತಲ್ಲ, ಆದ ಕಾರಣ ಅಂಗಡಿಯವನಿಗೆ ಹಾಳಾದ ಹಣ್ಣು ಕಂಡು ಬರಲಿಲ್ವೋ ಏನೋ ಎಂದು ಅಂದುಕೊಂಡೆ. ದೂಸರಾ ನಿಕಾಲ ಎರಡನೇ ಹಣ್ಣನ್ನು
ಎತ್ತಿಕೊಂಡೆ. ಮಗರ್ ಯಹ್ ಆಧಾ ಸಡಾ ಹುವಾತ, ಆದರೆ ಎರಡನೇ ಹಣ್ಣು ಅರ್ಧ ಸಡಾ ಹುವಾತ, ಅರ್ಧ ಹಾಳಾಗಿತ್ತು. ಒಂದನೇ ಹಣ್ಣು ಪೂರ್ತಿಯಾಗಿ ಹಾಳಾಗಿತ್ತು, ಎರಡನೇ ಹಣ್ಣು ಅರ್ಧ ಹಾಳಾಗಿತ್ತು. ಅಬ್ ಸಂದೇಹ ಹುವಾ, ಈಗ ಸ್ವಲ್ಪ ನನಗೆ ಸಂಶಯ ಬಂತು. ದುಕಾನ್ದಾರ್ನೆ ಮುಜೆ ಧೋಖಾ ತೋ ನಹಿ ದಿಯಾ, ಏನು ಸಂಶಯ ಬಂತು? ದುಕಾನ್ದಾರ್ನೆ ಮುಜೆ ಧೋಖಾ ತೋ ನಹಿ ದಿಯಾ, ಎಲ್ಲಾದರೂ ಅಂಗಡಿಯವನು ನನಗೆಲ್ಲಾದರೂ ಮೋಸ ಮಾಡಿಬಿಟ್ಟಿಲ್ಲವಲ್ಲ ಎನ್ನುವಂಥ ಒಂದು ಸಂಶಯ ಮೂಡಿತು. तीसरा सेब निकाला, यह सड़ा तो ना था मगर एक तरफ दबकर बिल्कुल पिचक गया था. ಮೂರನೇ ಹಣ್ಣನ್ನು ನಾನು ಹೊರಗೆ ತೆಗೆದೆ. ಯಹ್ ಸಡಾ ತೋ ನಾ ಥಾ, ಇದು ಹಾಳಾಗಿರಲಿಲ್ಲ, ಆದರೆ ಮಗರ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ, ಆದರೆ ಒಂದು ಕಡೆಯಲ್ಲಿ ಒಂದು ಸೈಡಿನಲ್ಲಿ ದಬ್ಕರ್ ಒತ್ತಲ್ಪಟ್ಟು ಬಿಲ್ಕುಲ್ ಪಿಚಕ್ ಗಯಾ ಥಾ, ಅಪ್ಪಚ್ಚಿಯಾಗಿತ್ತು. ಒಂದನೇ ಹಣ್ಣು ಹಾಳಾಗಿತ್ತು, ಎರಡನೇ ಹಣ್ಣು ಅರ್ಧ ಹಾಳಾಗಿತ್ತು, ಮೂರನೇ ಹಣ್ಣು ಅಪ್ಪಚ್ಚಿಯಾಗಿತ್ತು. ಚೌಥಾ ದೇಖಾ, ನಾಲ್ಕನೇ ಹಣ್ಣನ್ನು ನೋಡಿದೆ. ವಹ್ ತೋ ಬೇದಾಗ್ ಥಾ ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ, ನಾಲ್ಕನೇ ಹಣ್ಣನ್ನು ನೋಡಿದೆ. ಬೇದಾಗ್ ಥಾ, ಯಾವುದೇ ಕಲೆ ಇರಲಿಲ್ಲ. ಬೇದಾಗ್ ಕ ಮತ್ಲಬ್ ಅದಕ್ಕೆ ಯಾವುದೇ ಕಲೆ ಇರಲಿಲ್ಲ. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ, ಆದರೆ ಅದರಲ್ಲಿ ಒಂದು ಸಣ್ಣ ಕಪ್ಪು ಬಣ್ಣದ ಸುರಾಖ್ ರಂಧ್ರವಿತ್ತು. ಜೈಸಾ ಅಕ್ಸರ್ ಬೇರೋ ಮೇ ಹೋತಾ ಹೇ, ಬೇರೋ ಅಂತ ಹೇಳಿದ್ರೆ ಬುಗುರಿ ಹಣ್ಣುಗಳಲ್ಲಿ ಹೇಗೆ ಒಂದು ಕಪ್ಪು ಬಣ್ಣದ ರಂಧ್ರಗಳಿರ್ತವೋ ಅದೇ ರೀತಿಯ ಒಂದು ಕಪ್ಪು ಬಣ್ಣದ ರಂಧ್ರ ನಾಲ್ಕನೇ ಸೇಬಿಗೆ ಇತ್ತು. ಕಾಟಾ ತೋ ಭೀತರ್ ವೈಸಾ ಹಿ ಧಬ್ಬೆ ಜೈಸೆ ಬೇರ್ ಮೇ ಹೋತೆ ಹೇ, ನಾಲ್ಕನೇ ಹಣ್ಣನ್ನು ನಾನು ಕಟ್ ಮಾಡಿದಾಗ ನೋಡಿದೆ, ಬುಗರಿಯ ಹಣ್ಣಿನಲ್ಲಿ ಇರುವಂತಹ ಧಬ್ಬೆ ಅದೇ ರೀತಿಯ ಕಲೆಗಳು ಈ ಹಣ್ಣಿನಲ್ಲಿಯೂ ನನಗೆ ಕಂಡುಬಂತು. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿತ, ನಾನು ತಂದಂತಹ 4 ಸೇಬು ಹಣ್ಣುಗಳು ಕೂಡ ತಿನ್ನಲು ಯೋಗ್ಯವಾಗಿರಲಿಲ್ಲ. 4 ಆನೆ ಪೈಸೋಂ ಕಾ ಇತ್ನಾ ಗಮ್ ನಾ ಹುವಾ ಜಿತ್ನಾ ಸಮಾಜ್ ಕೆ ಇಸ್ ಚಾರಿತ್ರಿಕ್ ಪತನ್ ಕಾ, 4 ಆನೆಯನ್ನು ಕೊಟ್ಟಂತಹ ನನಗೆ ಯಾವುದೇ ನೋವಿರಲಿಲ್ಲ, ಆದರೆ ಸಮಾಜಕ್ಕೆ ಇಸ್ ಚಾರಿತ್ರಿಕ್ ಪತನ್ಕ, ಆದರೆ ಸಮಾಜವು ಇಷ್ಟು ಚಾರಿತ್ರ್ಯಹೀನವಾಗಿದೆ ಎನ್ನುವುದರ ಬಗ್ಗೆ ನನಗೆ ಬಹಳ ಬೇಸರವಾಯಿತು. ಸಮಾಜವು ಇಷ್ಟೊಂದು ಕೆಟ್ಟು ಹೋಗಿದೆ ಎನ್ನುವ ಬಗ್ಗೆ ನನಗೆ ಬೇಸರ ಉಂಟು. दुकानदार ने जानबूझकर मेरे साथ धोखेबाजी का व्यवहार किया है, ಅಂಗಡಿಯವನು ದುಕಾನ್ದಾರ್ನೆ ಜಾನ್ಬೂಜ್ಕರ್ ಬೇಕು ಅಂತಲೇ ನನ್ನೊಡನೆ ಧೋಖೆಬಾಜಿ ಮೋಸಗಾರಿಕೆ ಅಥವಾ ವಂಚನೆಯ ವ್ಯವಹಾರವನ್ನು ಮಾಡಿದ್ದ. ಏಕ್ ಸೇಬ್ ಸಡಾ ಹುವಾ ಹೋತಾ ತೋ ಮೇ ಉಸ್ಕೋ ಕ್ಷಮಾಕ್ಕೆ ಯೋಗ್ಯ ಸಮಜ್ತಾ, ಬರೇ ಒಂದು ಹಣ್ಣು ಹಾಳಾಗಿದ್ದರೆ ನಾನು ಅವನನ್ನು ಕ್ಷಮಿಸಿ ಬಿಡುತ್ತಿದ್ದೆ, ಕ್ಷಮೆಗೆ ಯೋಗ್ಯನಾಗಿರ್ತಿದ್ದ. ಸೋಚ್ತಾ ಉಸ್ಕಿ ನಿಗಾಹ್ ನಾ ಪಡಿ ಹೋಗಿ, ನಾನು ಹೀಗಂದುಕೊಂಡು ಬಿಡ್ತಿದ್ದೆ, ಬಹುಶಃ ಅವನು ಹಣ್ಣು ನೋಡಿರಲಿಲ್ವೇನೋ ಏನೋ, ಕಣ್ಣು ತಪ್ಪಿ ನನ್ನ ಕೈಗೆ ಬಂದಿರಬಹುದು ಎಂದು ಅಂದುಕೊಂಡು ಬಿಡ್ತಿದ್ದೆ. ಮಗರ್ ಚಾರೋಂಕೆ ಚಾರೋ ಖರಾಬ್ ನಿಕಲ್ ಜಾಯೆ ಯಹ ತೋ ಸಾಫ್ ಧೋಖಾ ಹೇ, ಆದರೆ 4ಕ್ಕೆ 4 ಹಣ್ಣುಗಳು ಕೂಡ ಹಾಳಾಗಿವೆ ಎಂದರೆ ಇದು ನನಗೆ ಅವನು ಮಾಡಿದ ಮೋಸಗಾರಿಕೆ, ನಾನು ಮೋಸಕ್ಕೆ ಒಳಗಾಗಿದ್ದೇನೆ ಎಂದು ನನಗೆ ಗೊತ್ತಾಯಿತು. ಮಗರ್ ಇಸ್ ಧೋಖೆ ಮೇ ಮೇರಾ ಭಿ ಸಹಯೋಗ್ ಥಾ, ಆದರೆ ಈ ಮೋಸದಲ್ಲಿ ನನ್ನದು ಕೂಡ ಸ್ವಲ್ಪ ಪಾಲಿತ್ತು. मेरा उसके हाथ में रुमाल रख देना मानो उसे धोखा देने की प्रेरणा थी, ನನ್ನ ಪಾಲಿತ್ತು ಹೇಗೆಂದರೆ ನಾನು ನನ್ನ ರುಮಾಲನ್ನು ಅವನ ಕೈಗೆ ಕೊಟ್ಟಿದ್ದು ಅವನ ಮೋಸಗಾರಿಕೆಗೆ ನಾನು ಪ್ರೇರಣೆಯನ್ನು ಕೊಟ್ಟಂತಾಯಿತು ಎಂದು ಅಂದುಕೊಂಡೆ. ಉಸ್ನೆ ಭಾಂಪ್ ಲಿಯಾ ಕಿ ಯಹ ಮಹಾಶಯ अपनी आँखों से काम लेने वाला जीव नहीं है और ना इतने चौकस हैं कि घर से लौटाने आए. ಅವನು ಭಾವಿಸಿದ ಏನೆಂದರೆ, ಈ ಮಹಾಶಯ, ಈ ಮಹಾಪುರುಷ ಕಣ್ಣಿನಿಂದ ಯಾವುದೇ ವಸ್ತುಗಳನ್ನು ನೋಡಿ ಅದನ್ನು ದರಕಟ್ಟುವವನಲ್ಲ, ಹಾಗೂ ಘರ್ಸೆ ಲೌಟ್ನೆ ಆಯೆ, ಮನೆಗೆ ತಗೊಂಡೋಗಿ ಅದು ಕಂಡು ಬಂದರೂ ಕೂಡ ವಾಪಸ್ ತಂದು ಕೊಡುವಂತಹ ಮನುಷ್ಯರಲ್ಲ ಎಂದು ಅವನನ್ನು ಭಾವಿಸಿದ. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೈ ಜಬ್ ಉಸೆ ಅವಸರ್ ಮಿಲ್ತಾ ಹೈ, ಯಾವಾಗಲೂ ಯಾವ ವ್ಯಕ್ತಿಯು ಒಬ್ಬನನ್ನು ಮೋಸ ಮಾಡುವುದು ಯಾವಾಗ ಎಂದರೆ ಅವನು ಜಬ್ ಉಸೆ ಅವಸರ ಮಿಲ್ತಾ ಹೈ, ಅವನಿಗೆ ಅವಕಾಶ ಸಿಕ್ಕಿದಾಗ ಅವನು ಅದನ್ನು ಮೋಸವನ್ನು ಮಾಡುತ್ತಾನೆ. ಬೇಯಿಮಾನಿ ಕಾ ಅವಸರ್ ದೇನಾ ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ್ ಸೆ ಬೇಯಿಮಾನಿ ಮೇ ಸಹಯೋಗ ದೇನಾ ಹೈ. ಬೇಯಿಮಾನಿ
ಮೋಸಗಾರಿಕೆಗೆ ಯಾವಾಗ ಅವಕಾಶ ಸಿಗ್ತದಂದರೆ, ಚಾಹೆ ವಹ ಅಪ್ನೆ ಢೀಲೆಪನ್ ಸೆ ಹೋ ಯಾ ಸಹಜ ವಿಶ್ವಾಸ, ನಾವು ಒಬ್ಬನ ಮೇಲೆ ಅತಿಯಾದ ವಿಶ್ವಾಸ ಇಟ್ಟಾಗ ಅಥವಾ ನಾವು ಆ ವಿಷಯದ ಬಗ್ಗೆ ಯಾವುದೇ ಚರ್ಚೆಯನ್ನು ಮಾಡದೇ ಇದ್ದಾಗ ನಾವು ಕೂಡ ಮೋಸಗಾರಿಕೆಗೂ ಒಳಗಾಗುತ್ತೇವೆ ಹಾಗೂ ಅವನಿಗೂ ನಾವು ಅವಕಾಶವನ್ನು ಹಾಗೂ ಸಹಯೋಗವನ್ನು ಕೊಟ್ಟಂತಾಗುತ್ತದೆ. ಇಲ್ಲಿ ನಾನು ಹಣ್ಣುಗಳನ್ನು ನೋಡದೆ ರುಮಾಲನ್ನು ಅವನ ಕೈಗೆ ಕೊಟ್ಟದ್ದು ನಾನೇ ಅವನಿಗೆ ಮೋಸವನ್ನು ಮಾಡಲು ಅವಕಾಶವನ್ನು ಕೊಟ್ಟಂತಾಯಿತು ಎಂದು ಲೇಖಕರು ಅಂದುಕೊಂಡರು. पढ़े लिखे बाबुओं और कर्मचारियों पर तो अब कोई विश्वास नहीं करता. पढ़े लिखे ಸುಶಿಕ್ಷಿತರ ಮೇಲೆ ಹಾಗೂ ಕರ್ಮಚಾರಿಯೋ ಪರ್ ಅಬ್ ತೋ ಕೋಯಿ ಅವರ ಕರ್ಮಚಾರಿಗಳು ದಫ್ತರ್ ಆಫೀಸರ್ಗಳ ಮೇಲೆ ಯಾರೂ ಕೂಡ ವಿಶ್ವಾಸವನ್ನು ಇಡುವುದಿಲ್ಲ. ಕಿಸಿ ಥಾನೆ ಯಾ ಕಚಹರಿ ಯಾ ಮುನ್ಸಿಪಾಲ್ಟಿ ಮೇ ಚಲೆ ಜಾಯಿಯೇ, ಆಪ್ಕಿ ಐಸಿ ದುರ್ಗತಿ ಹೋಗಿ ಕಿ आप बड़ी से बड़ी हानि उठाकर भी उधर ना जाएंगे. ಕೆಲವೊಂದು ದೊಡ್ಡ ದೊಡ್ಡ ಕಚೇರಿ ಆಫೀಸ್ಗಳಿಗೆ ಹಾಗೂ ಮುನ್ಸಿಪಾಲ್ಟಿಯ ಕೆಲವೊಂದು ನಗರ ಪಾಲಿಕೆ ಕೆಲವೊಂದು ನೀವು ಕೇಂದ್ರಗಳಿಗೆ ಹೋದರೆ ನಿಮಗೆ ಎಂತಹ ದುರ್ಗತಿ ಬರ್ತದೆ ಅಂದರೆ ಅಲ್ಲಿ ಕೆಲವೊಂದು ಕೆಲಸಗಳು ಆಗಲು ಎಷ್ಟೊಂದು ಕಷ್ಟಗಳಿವೆ ಎಂದು ನಿಮಗೆ ಅದರ ಅರಿವಾಗುತ್ತದೆ. ಪಹಲೆ ಐಸಾ ನಹಿ ಥಾ, ಮೊದಲು ಹೀಗಿರಲಿಲ್ಲ, ಹಿಂದಿನ ಕಾಲದಲ್ಲಿ ಹೀಗಿರಲಿಲ್ಲ. ವ್ಯಾಪಾರಿಯೋ ಕಿ ಸಾಕ್ ಬನಿ ಹುಯಿ ಥಿ, ವ್ಯಾಪಾರಿಗಳು ಬಹಳ ಉತ್ತಮವಾದ ರೀತಿಯಲ್ಲಿ ಲೇನ್ದೇನ್ ಅಂದರೆ ವ್ಯವಹಾರವನ್ನು ಮಾಡುತ್ತಿದ್ದರು. ಯೂಂ ತೋಲ್ ಮೇ ಚಾಹೆ ಚಟಾಂಕ್ ಕಸ್ಲೆ, ಯಾದ ತಕ್ಕಡಿಯಲ್ಲಿ ತೂಗುವಾಗ ಅಥವಾ ಅವರು ಪ್ರಮಾಣವನ್ನು ಅಳೆಯುವಾಗ ಯಾವುದೇ ಮೋಸವನ್ನು ಮಾಡುತ್ತಿರಲಿಲ್ಲ. ಲೇಕಿನ್ आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत न थी. ನೀವು ತಪ್ಪಿಯಲ್ಲಿ ಆದರೂ 5 की जगह 5ರ ಬದಲಿಗೆ 10 ನೋಟುಗಳನ್ನು 10 के ನೋಟ್ ದೇ ಆತೆ 10 ನೋಟುಗಳನ್ನು ಕೊಟ್ಟು ಬಂದರು. ನೀವು ಗಾಬರಿಯಾಗುವಂಥ ಪರಿಸ್ಥಿತಿ ಇರಲಿಲ್ಲ, ಗಾಬರಿಯಾಗಿ ಇರಬೇಕಾಗಿರಲಿಲ್ಲ. ಆಪ್ಕೆ ರೂಪಿಯೇ ಸುರಕ್ಷಿತ್ ಥೇ, ನಿಮ್ಮ ಹಣವು ಅವರ ಹತ್ರ ಸುರಕ್ಷಿತವಾಗಿರುತ್ತಿತ್ತು. मुझे याद है एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी और पैसे की जगह 18 दे आया था. ನನಗೊಂದು ಘಟನೆ ಹಿಂದೆ ನಡೆದಂಥ ಘಟನೆ ನನಗೊಂದು ನೆನಪಿದೆ. ಹಿಂದೊಂದು ಸಲ ಒಂದು ಜಾತ್ರೆಯಲ್ಲಿ ಒಂದು ಅಂಗಡಿಗೆ ಹೋದಾಗ ಅಲ್ಲಿ ನಾನು ಪೈಸೆ ರೇವಡಿಯಾ ಲೀತಿ, ನಾನು ಅಲ್ಲಿ 1 पैसे की ರೇವಡಿಯಾ ಲೀತೆ, 1 पैसे ಕೊಟ್ಟು ನಾನು ರೇವಡಿಯಾ ಅಂತ ಹೇಳಿದ್ರೆ ತಿಲ್ ಅವ್ರ ಚೀನ್ ಸೆ ಬನಿ ಹುಯಿ ಮಿಠಾಯಿ ಅಂದರೆ ಎಳ್ಳು ಮತ್ತು ಸಕ್ಕರೆಯಿಂದ ಮಾಡಿದಂತಹ ಒಂದು ಮಿಠಾಯಿ, ಅದನ್ನು ನಾನು 1 पैसे 1 पैसेಯಲ್ಲಿ ಖರೀದಿಸಿದೆ. ಅವ್ರ ಪೈಸೆ ಕಿ ಜಗಹ 18 ದೇ ಆಯಾ ಥಾ, ನಾನು 8 ಕೊಟ್ಟು ಬಂದಿದ್ದೆ. ಘರ್ ಆಕರ್ ಜಬ್ ಅಪ್ನಿ ಭೂಲ್ ಮಾಲೂಮ್ ಹುಯಿ ತೋ ದುಕಾನ್ದಾರ್ ಕೆ ಪಾಸ್ ದೌಡ್ ಗಯಾ. ಆದರೆ ಮನೆಗೆ ಬಂದ ಕೂಡಲೇ ನನಗೆ ನಾನು ಮಾಡಿ ತಪ್ಪಿನ ಅರಿವಾದ ಕೂಡಲೇ ನಾನು ಅಂಗಡಿಯವನ ಹತ್ರ ಓಡಿ ಹೋದೆ. ಆಶಾ ನಹಿ ಥಿ ಕಿ ವಹ 18 ಲೌಟಾಯೆಂಗೆ, ಆದರೆ ನನಗೆ ವಿಶ್ವಾಸ ಇರಲಿಲ್ಲ ಅವರು ನನ್ನ 18 ವಾಪಸ್ ಕೊಡ್ತಾರಂತೇಳಿ. ಪರ್ ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ ಸೆ 18 ಲೌಟಾ ದಿ ಅವರು ಉಲ್ಟೆ ಮುಜ್ಸೆ ಕ್ಷಮಾ ಮಾಗಿ, ಆದರೆ ಅವನು ನನ್ನ 18 ವಾಪಸ್ ಕೊಟ್ಟ ಮತ್ತು ನನ್ನ ಹತ್ರವೇ ಅವನು ಕ್ಷಮೆಯನ್ನು ಕೇಳಿದ. ಯಹಾ ಕಾಶ್ಮೀರಿ ಸೇಬ್ ಕೆ ನಾಮ್ ಸೆ ಸಡೆ ಹುಯೆ ಸೇಬ್ ಬೇಚೆ ಜಾತೆ ಹೇ, ಆದರೆ ಇಲ್ಲಿ ಇವತ್ತು ಕಾಶ್ಮೀರಿ ಸೇಬು ಹಣ್ಣಿನ ಬದಲಿಗೆ ಸಡೆ ಹುಯೆ ಸೇಬ್, ಹಾಳಾದ ಹಣ್ಣುಗಳನ್ನು ಮಾರಲಾಗುತ್ತದೆ. ಕಾಶ್ಮೀರಿ ಸೇಬು ಹಣ್ಣುಗಳು ಎಷ್ಟು ಪ್ರಚಲಿತವಾದ ಹಣ್ಣುಗಳು, ಆದರೆ ವ್ಯಾಪಾರದ ಹೆಸರಿನಲ್ಲಿ ಈ ಹಣ್ಣಿನ ವ್ಯಾಪಾರಿಗಳು ಹಾಳಾದ ಹಣ್ಣುಗಳನ್ನು ಮಾರುತ್ತಿದ್ದಾರೆ. ಮುಜೆ ಆಶಾ ಹೇ ಪಾಠಕ್ ಬಾಜಾರ್ ಮೇ ಜಾಕರ್ ಮೇರಿ ತರಫ್ ಆಂಖೆ ನಾ ಬಂದ್ ಕರ್ ಲಿಯಾ ಕರೆಂಗೆ, ನಹಿ ತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ. ನನಗೆ ಈಗ ವಿಶ್ವಾಸ ಉಂಟಾಗಿದೆ, ನನ್ನ ಓದುಗರು ಕೂಡ ಮಾರ್ಕೆಟಿಗೆ ಹೋಗಿ ನನ್ನ ತರಹ ಕಣ್ಣು ಮುಚ್ಚಿಕೊಂಡು ಹಣ್ಣುಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ಖರೀದಿಸಲ್ಲ. ನಹಿತೋ ಉನ್ಹೇ ಭಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ, ನನ್ನಂತೆಯೇ ಅವರು ಕಣ್ಣು ಮುಚ್ಚಿಕೊಂಡು ವ್ಯಾಪಾರವನ್ನು ಮಾಡಿದರೆ ಅಥವಾ ಖರೀದಿಸಿದರೆ ನನಗೆ ಸಿಕ್ಕಿದಂತಹ ರೀತಿಯಲ್ಲಿ ಕಾಶ್ಮೀರಿ ಹಣ್ಣುಗಳು ಅಂದರೆ ಹಾಳಾದ ಹಣ್ಣುಗಳೇ ಅವರಿಗೆ ಸಿಗುತ್ತವೆ. ಆದ್ದರಿಂದ तो इसलिए बच्चों क्या करना चाहिए, हमें जब बाज़ार में जाते हैं तो सावधानी बरतनी चाहिए. सावधानी से हम हमारा काम और ख़रीदारी करनी चाहिए.